ಎಲ್ಲರ ಲೈಫಲ್ಲೂ ಕೂಡ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ. ಕಷ್ಟ ಇಲ್ದಿರೋಂಥ ಜೀವನನೇ ಇಲ್ಲ, ಕಷ್ಟ ಬರದೇ ಇರೋಂಥ ಮನುಷ್ಯನೇ ಇಲ್ಲ ಅಂತ ಹೇಳ್ತಾರಲ್ವ. ಅದೇ ರೀತಿ ನಮ್ಮ ಕಷ್ಟಕ್ಕೆ ರಾಯರಿಂದ ನಾವು ಅಪ್ಪಣೆ ಕೇಳಬೇಕು, ಅಥವಾ ರಾಯರ ಮುಂದೆ ನಾವು ಒಂದು ಪ್ರಶ್ನೆನ ಇಡ್ತಾ ಇದ್ದೀವಿ, ಅದಕ್ಕೆ ಆನ್ಸರ್ನ ತಗೋಬೇಕು ಅಂತಂದರೆ ಹೇಗೆ ಅಂದರೆ, ಹೂ ಪ್ರಸಾದನ ಕೇಳೋ ಅಂಥ ಸರಿಯಾದ ವಿಧಾನ ಯಾವುದು? ಎಷ್ಟೊಂದು ಜನ ಹೇಳ್ತಾ ಇದ್ದೀರಾ, ನನಗೆ ಹೂ ಪ್ರಸಾದನೆ ಕೊಟ್ಟಿಲ್ಲ, ಇಷ್ಟು ವರ್ಷದಿಂದ ನಾನು ರಾಯರನ್ನ ಪೂಜೆ ಮಾಡ್ತಾ ಬಂದಿದ್ದೀನಿ, ಬಟ್ ಹೂ ಪ್ರಸಾದನೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಆದರೆ ಕೇಳೋ ಅಂಥ ವಿಧಾನನೂ ಕೂಡ ಸರಿಯಾಗಿರಬೇಕಲ್ವಾ? ನಾವು ಯಾವ ರೀತಿ ಕೇಳ್ತೀವಿ ಅದ್ರ ಮೇಲೆ ರಿಸಲ್ಟ್ ಸಿಗೋವಂಥದ್ದು. ಅದೇ ರೀತಿ ಯಾವ ವಿಧಾನದಲ್ಲಿ ಕೇಳಿದ್ರೆ ಯಾವುದು ಸರಿಯಾದ ಕ್ರಮ ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇದನ್ನ ಮನೆಯಲ್ಲೂ ಬೇಕಾದರೂ ಮಾಡ್ಬೋದು, ಇಲ್ಲಾಂದರೆ ನೀವು ಅಕ್ಕಪಕ್ಕ ಇರುವಂಥ ಮಠಕ್ಕೆ ಹೋಗ್ಬಿಟ್ಟು ನೀವು ಅಲ್ಲಿ ಬೇಕಾದ್ರೂ ಹೂ ಪ್ರಸಾದನ ಕೇಳ್ಬೋದು. ಅಂದರೆ ಮಠದಲ್ಲಿ ಪರ್ಮಿಷನ್ ಇದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಒಂದ್ಸರಿ ವಿಚಾರಿಸಿ ನೋಡಿ. ನಿಮ್ಮ ಮನೆ ಹತ್ರ ಇರೋವಂಥ ಮಠದಲ್ಲಿ ಪರ್ಮಿಷನ್ ಇದೆ, ಇಂಥ ಫ್ರೀ ಟೈಮಲ್ಲಿ ಬನ್ನಿ, ಆವಾಗ ಮಾತ್ರ ನಾವು ಬಿಡೋವಂಥದ್ದು ಅನ್ನೋದಾದರೆ ನೀವು ಬೇಕಾದ್ರೆ ಆವಾಗ ಹೂ ಪ್ರಸಾದನ ಕೇಳ್ಕೊಂಡು ಬರ್ಬೋದು. ನಿಮ್ಮ ಪುಣ್ಯ ಆ ಥರ ಏನಾದರೂ ನಿಮಗೆ ನಿಮ್ಮ ಮಠದಲ್ಲಿ ಸಿಗ್ತಾ ಇದೆ, ಒಪ್ಪಿಗೆ ಕೊಟ್ಟಿದ್ದಾರೆ, ಯಾವುದು ಹೂ ಪ್ರಸಾದ ಕೇಳ್ಬೋದು ನೀವು ಅಂತ ಹೇಳಿದ್ದಾರೆ ಅಂದರೆ ಅದು ನಿಮ್ಮ ಪುಣ್ಯ ಅಂತಲೇ ಅನ್ಕೋಬಿಡಿ. ಹೂ ಪ್ರಸಾದ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಹೂ ಪ್ರಸಾದ ಕೇಳ್ಬೋದು ಅಂತ ಹೇಳೋದೇ ಒಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಎಲ್ಲ ಮಠಗಳಲ್ಲೂ ಕೂಡ ಇದು ಹೂ ಪ್ರಸಾದ ಕೇಳೋದಕ್ಕೆ ಆಗಿರ್ಬೋದು, ಅಥವಾ ರಾಯರ ಮುಂದೆ ನಿಂತ್ಕೊಂಡು ಸರಿಯಾಗಿ ಬೇಡ್ಕೊಳ್ಳೋದಕ್ಕೂ ಬಿಡಲ್ಲ ಅಂತ ಹೇಳ್ಬೋದು. ಈಗಿನ ಟೈಮಲ್ಲಂತೂ ಫುಲ್ಲು ಜನ ರಶ್ ಇರ್ತಾರೆ, ಬೇಗ ಬೇಗ ದರ್ಶನ ಮಾಡ್ಕೊಂಡು ಹೋಗಿ ಹೋಗಿ ಅಂತಲೇ ಹೇಳ್ತಾ ಇರ್ತಾರೆ. ನೀವು ಹೂ ಪ್ರಸಾದ ಕೇಳೋದಕ್ಕೆ ಎಲ್ಲಿ ಬಿಡ್ತಾರೆ ಅಲ್ವಾ? ನಿಮ್ಮ ಕಡೆ ಏನಾದರೂ ಇದ್ದರೆ ನೀವು ಮಠಕ್ಕೆ ಹೋಗ್ಬಿಟ್ಟು ಕೇಳ್ಬಿಟ್ಟು ಬನ್ನಿ, ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಮನೇಲೇ ಶ್ರದ್ಧಾ ಭಕ್ತಿಯಿಂದ ಶುದ್ಧರಾಗಿ ನೀವು ಕೇಳ್ಬೋದು. ಅದು ಯಾವ ರೀತಿ ಅಂತ ಇವಾಗ ನೋಡೋಣ. ಹೂ ಪ್ರಸಾದನ ಕೇಳಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಫಸ್ಟ್ ನೀವು ಮನೆಯೆಲ್ಲ ಶುದ್ಧ ಮಾಡಿ, ಗೋಮೂತ್ರದಿಂದ ಫುಲ್ಲು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ, ನೀವು ಶುದ್ಧರಾಗಿ ಒಳ್ಳೆ ಶುದ್ಧವಾಗಿರುವಂಥ ಬಟ್ಟೆನ ಧರಿಸಿ ರಾಯರ ಪೂಜೆನ ಮಾಡಬೇಕು. ರಾಯರಿಗೆ ನೈವೇದ್ಯವಾಗಿ ಕಲ್ಸಕ್ರೆ ಹಣ್ಣುಗಳು ನಿಮ್ಮ ಮನೇಲಿ ಏನಿರುತ್ತೋ ಅದನ್ನು ಇಟ್ಬಿಟ್ಟು ನೀವು ತುಳಸಿ ಮೇನು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅಕಸ್ಮಾತ್ ನಿಮ್ಮ ಕೈಲಿ ತುಳಸಿ ತರೋಕ್ಕಾಗಿಲ್ಲ ಅಥವಾ ಸಿಗಲಿಲ್ಲ ಅಂದರೆ ಸಾಮಂತಿಗೆ ಹೂವು, ಇವೆರಡರಲ್ಲಿ ಒಂದನ್ನ ನೀವು ಇಟ್ಕೋಬೇಕು. ಮತ್ತು ಅಕ್ಷತೆನ ರೆಡಿ ಮಾಡ್ಕೋಬೇಕು ಮನೇಲೇ. ಸ್ವಲ್ಪ ತುಪ್ಪ, ಅರಿಶಿನ, ಕುಂಕುಮನ ಸೇರಿಸ್ಕೊಂಡು ನೀವು ಅಕ್ಷತೆನ ರೆಡಿ ಮಾಡ್ಕೊಳ್ಳಿ. ಶುದ್ಧವಾಗಿರೋಂಥ ಅಕ್ಕಿ ತಗೊಂಡು ಅದನ್ನ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಡ್ರೈ ಆಗೋಗ್ಬಿಟ್ರೆ ಸಾಕು. ನಾಳೆ ನೀವು ಪೂಜೆ ಮಾಡ್ತಿದ್ದೆ ಅಂದರೆ ಇವತ್ತೇ ನೀವು ಅಕ್ಷತೆನ ರೆಡಿ ಮಾಡ್ಕೊಳ್ಳಿ. ಮತ್ತು ನೀವು ಗುರುವಾರ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಬುಧವಾರದಿಂದ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಎಲ್ಲ ತಿಂದಿರಬಾರ್ದು, ಮನೇಲೂ ಕೂಡ ನೀವು ಮಾಡಿರಬಾರ್ದು. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತು ಬ್ರಹ್ಮಚರ್ಯನ ಫಾಲೋ ಮಾಡಿರಬೇಕು. ಮತ್ತು ಗುರುವಾರದ ದಿವಸ ಒಂದೊತ್ತು ಉಪವಾಸನ ಮಾಡಬೇಕು. ನೀವು ರಾಯರಲ್ಲಿ ಹೂವನ್ನ ಕೇಳ್ತಾ ಇದ್ದೀರಾ ಅಂತಂದರೆ ಒಂದೊತ್ತು ಉಪವಾಸನ ಮಾಡಿ, ಆವತ್ತಿನ ದಿವಸ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಯಾವುದೇ ಆಹಾರನ ನೀವು ತಿನ್ನೋಕೆ ಹೋಗ್ಬಾರ್ದು. ಮತ್ತು ಈಚೆಯಿಂದ ತಂದಿರೋಂಥ ಫುಡ್ನು ಕೂಡ ತಿನ್ನಬಾರ್ದು. ಮನೇಲೇ ನೀವು ಮಾಡಿಕೊಂಡು ಊಟನ ಮಾಡಬೇಕು. ಇದಿಷ್ಟು ಕ್ರಮನ ಮೊದಲು ನೀವು ಅನುಸರಿಸಬೇಕು. ಆ ನಂತರ ರಾಯರಿಗೆ ನೀವು ದೇವ್ರ ಮನೇಲಾದರೂ ರಾಯರನ್ನ ಇಟ್ಟು ಪೂಜೆ ಮಾಡ್ತಿದ್ದೀರಾ ಅಲ್ಲೇ ನೀವು ಕೇಳ್ಬೋದು. ಇಲ್ಲಾಂದರೆ ನೀವು ಸಪ್ರೇಟಾಗಿ ಒಂದು ಮಣೆ ಮೇಲೆ ಇಟ್ಟು ರಾಯರ ಮುಂದೆ ರಂಗೋಲಿನ ಹಾಕಿ ರಾಯರಿಗೆಲ್ಲ ಅಲಂಕಾರನ ಮಾಡಿ ತುಳಸಿ ಮಾಲೆನೆಲ್ಲ ಅರ್ಪಿಸಿದಾದ್ಮೇಲೆ ನೀವು ಮೊದಲಿಗೆ ನೀವು ಪೂಜೆನ ಮಾಡಿಬಿಡಿ. ತುಪ್ಪ ದೀಪ ಎಲ್ಲ ಹಚ್ಚಿ ಆರತಿನೆಲ್ಲ ಮಾಡಿ ನೀವು ರಾಯರು ಅಷ್ಟೋತ್ತರ ಮಂತ್ರನೆಲ್ಲ ಹೇಳಿ ಯಾವ ರೀತಿ ನಾರ್ಮಲಾಗಿ ಪೂಜೆ ಮಾಡ್ತೀರೋ ಆ ರೀತಿಯೇ ಮಾಡಿ. ಗುರುವಾರ ದಿವಸ ಕೇಳಿ, ತುಂಬ ಒಳ್ಳೆಯದು. ಯಾವಾಗ ಬೇಕಾದ್ರೂ ಕೇಳ್ಬೋದು. ನಿಮ್ಮ ಕಷ್ಟ ಯಾವ ಟೈಮಲ್ಲಿ ಇರುತ್ತೋ, ಯಾವಾಗ ಬರುತ್ತೋ, ನಿಮ್ಗೆ ಆಗಲ್ಲ ಅನ್ನೋ ಟೈಮಲ್ಲಿ ನೀವು ಯಾವಾಗಲಾದ್ರೂ ಕೇಳ್ಬೋದು. ಬಟ್ ಗುರುವಾರ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದರಲ್ಲೂ ಇವಾಗ ಸಂಕ್ರಾಂತಿ ಹಬ್ಬ ಬರ್ತಿದೆ, ಆವತ್ತು ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ಅವತ್ತು ಏಕಾದಶಿನೂ ಇದೆ, ಬೇಕಾದ್ರೆ ನೀವು ಅವತ್ತು ಬೇಕಾದ್ರೆ ನೀವು ಕೇಳ್ಕೋಬೋದು. ನಿಮ್ಮ ಮನೆಗಳಲ್ಲಿ ಒಂದು ಚಾಪೆ ಮೇಲೆ ಅಥವಾ ಮನೆ ಮೇಲೆ ನೀವು ಕುತ್ಕೊಂಡು ನಿಮ್ಮ ಮನಸ್ಸಲ್ಲಿರೋಂಥ ಗೊಂದಲ ಅಥವಾ ಕಷ್ಟಕ್ಕೆ ಒಂದು ಸ್ಪಷ್ಟನೆನ ಕಂಡ್ಕೋಬೇಕು ಮನಸ್ಸಲ್ಲಿ. ಫಾರ್ ಎಕ್ಸಾಂಪಲ್, ಈ ಕೆಲಸನ ಮಾಡೋದಪ್ಪ ಬೇಡವಾ ಅಂತ ನಾನು ಇವಾಗ ಕೇಳ್ತಾ ಇದ್ದೀನಿ ತಂದೆ, ನಿನ್ನಲ್ಲಿ ಪ್ರಶ್ನೆನ ಅಂತ ಕೇಳ್ಕೊಂಡು ನೀವು ಮನಸ್ಸಲ್ಲಿ ಸ್ಪಷ್ಟವಾಗಿ ಕುತ್ಕೊಳ್ಬೇಕು. ನೆಕ್ಸ್ಟ್ ನಿಮ್ಮಲ್ಲಿ ರಾಯರ ವಿಗ್ರಹ ಇರ್ಬೋದು, ಫೋಟೋ ಇರ್ಬೋದು, ಎರಡೂ ಕಡೆಗೂ ಬಲಗಡೆ ಎಡಗಡೆ ಎರಡೂ ಕಡೆನೂ ಒಂದೊಂದು ಹೂವನ್ನ ಇಡಿ. ನೀವು ತುಳಸಿ ದಳನಾರು ಇಡ್ಬೋದು, ಅಥವಾ ಸಾಮಂತಿಗೆ ಹೂವು ಇಡ್ಬೋದು, ಇಲ್ಲ ರೋಸ್ ಹೂವನ್ನ ಇಡ್ಬೋದು. ಸಾಮಂತಿಗೆ ಹೂವನ್ನ ಇಡ್ತೀನಿ ಅಂದರೆ ಎರಡೂ ಕಡೆನೂ ಇಟ್ಬಿಟ್ಟು ನೀವು ಶ್ರದ್ಧಾ ಭಕ್ತಿಯಿಂದ ಮನಸ್ಸಲ್ಲಿ ರಾಯರ ಸ್ತೋತ್ರನ ಹೇಳ್ತಾ ನೀವು ಎರಡು ಕಡೆನೂ ನೀಟಾಗಿ ಒಂದೇ ಸಮ ಇಡಬೇಕು. ಯಾವುದು ಕೂಡ ತುದಿಗೆ ಇಲ್ಲ ಯಾವುದು ಕೂಡ ಹಿಂದಕ್ಕೆ ಆ ಥರ ಇಡೋದಕ್ಕೆ ಹೋಗಬೇಡಿ. ಎರಡೂ ಒಂದೇ ರೀತಿಯಲ್ಲಿ ಇಟ್ಬಿಟ್ಟು ನೀವು ಕೈನ ಮುಕ್ಕೊಂಡು ಕೂತ್ಕೊಬೇಕು ರಾಯರ ಮುಂದೆ. ಮನಸ್ಸಲ್ಲಿ ನಂಬಿಕೆಯ ಪ್ರಶ್ನೆನ ಕೇಳ್ಕೋಬೇಕು. ಅದು ಯಾವ ರೀತಿ ಅಂದರೆ, ಬಲಗಡೆ ನೀವು ಅಂದ್ಕೊಂಡಿರೋಂಥ ಕೆಲಸ ಆಗೋದಾದರೆ ಅಥವಾ ನೀವು ಮಾಡಿರೋಂಥ ನಿರ್ಧಾರ ಸರಿಯಾಗಿದ್ದರೆ ಬಲಗಡೆಯಿಂದ ಹೂವು ಕೆಳಗಡೆ ಬೀಳಲಿ ಅಂತ ನೀವು ಅನ್ಕೊಬೇಕು. ಮತ್ತೆ ಎಡಗಡೆ ನೀವು ಅನ್ಕೊಂಡಿರೋಂಥ ಕೆಲಸ ಆಗಿಲ್ಲ ಅಥವಾ ನೀವು ಮಾಡಿರೋಂಥ ನಿರ್ಧಾರ ತಪ್ಪಾಗಿದ್ದರೆ ಎಡಗಡೆಯಿಂದ ಹೂವು ಕೆಳಗಡೆ ಬೀಳಲಿ ಅಂತ ನೀವು ಕೇಳ್ಕೊಳ್ಬೇಕು. ರಾಯರಲ್ಲಿ ಕೇಳ್ಕೊಂಡು ಒಂದೇ ಮನಸ್ಸಿಂದ ನೀವು ಕೂತ್ಕೊಳ್ಬೇಕು. ದೇವಸ್ಥಾನಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಅಂದರೆ ಕೆಲವೊಂದು ಕಡೆ ಒಂದೊಂದು ಥರ ಇರುತ್ತೆ. ಅವ್ರನ್ನ ಅರ್ಚಕರನ್ನೇ ಕೇಳಿ ಯಾವ ರೀತಿ ಕೂತ್ಕೋಬೇಕು, ಯಾವ ರೀತಿ ಕೇಳ್ಕೋಬೇಕು, ಅಥವಾ ಎಲ್ಲಿ ನೋಡಬೇಕು ನಾವು ಅನ್ನೋದನ್ನ ಅವರೇ ತೋರಿಸ್ತಾರೆ ನಿಮಗೆ. ಏನು ಅನ್ಕೋಬೇಕು, ಯಾವ ರೀತಿ ಅನ್ಕೋಬೇಕು, ಮತ್ತು ಎಲ್ಲಿ ನೋಡಿ ನೀವು ಕೂತ್ಕೊಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟು ಪ್ರಾರ್ಥನೆ ಮತ್ತು ತಾಳ್ಮೆ. ನಾವು ಪ್ರಶ್ನೆ ಏನೋ ಕೇಳ್ಬಿಡ್ತೀವಿ ಆದರೆ ಕೇಳೋ ಅಂಥ ಪೇಷನ್ಸು, ಕಾಯೋ ಅಂಥ ಪೇಷನ್ಸು ನಮ್ಮಲ್ಲಿ ಇರೋದಿಲ್ಲ, ತುಂಬಾ ಕಡಿಮೆ ಇರುತ್ತೆ. ಒಂದು 2 ನಿಮಿಷ ನೋಡ್ತೀವಿ, ಕೊಟ್ಟಿಲ್ಲ ಬಿಡು ಅನ್ನೋ ಥರ ಅಂದ್ಕೊಂಡ್ಬಿಡ್ತೀವಿ. ಅದೆಲ್ಲ ಪ್ರಾರ್ಥನೆನ ಮಾಡಬೇಕು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಮಂತ್ರನೇ ಹೇಳ್ತಾ ಬೀಳೋ ತನಕ ಒಂದಷ್ಟೊತ್ತು ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಕಾಯಬೇಕು. ಪೇಷನ್ಸಿಂದ ಕಾಯ್ದು ಕುತ್ಕೋಬೇಕು ನೀವು. ಇನ್ನು ನೀವು ಕೇಳ್ಕೊಂಡಿದ್ದೀರಾ ಬಲಗಡೆಯಿಂದನೇ ಸಿಕ್ಕಿದೆ ಅನ್ನೋದಾದರೆ ರಾಯರು ನೀವು ಅಂದ್ಕೊಂಡಿರೋಂಥ ಕೆಲಸಕ್ಕೆ, ನೀವು ತಕ್ಕೊಂಡಿರೋಂಥ ನಿರ್ಧಾರಕ್ಕೆ ಅಷ್ಟು
ನನ್ನ ಸಮ್ಮತಿ ಇದೆ ಅಂತ ಅವರು ಉತ್ತರನ ಕೊಟ್ಟಿದ್ದಾರೆ ಅಂತಲೇ ಅರ್ಥ ಸಿಗುತ್ತೆ. ಅಥವಾ ಎಡಗಡೆಯಿಂದ ಹೂವು ಬಿದ್ದರೆ ರಾಯರು ನಿಮಗೆ ಒಪ್ಪಿಗೆ ಕೊಟ್ಟಿಲ್ಲ ಅಥವಾ ಅನ್ಕೊಂಡಿರೋಂಥ ಕೆಲಸಕ್ಕೆ ಇದು ಸಮಯ ಕೂಡಿ ಬಂದಿಲ್ಲ ಇನ್ನು ಅನ್ನೋದೇ ಅರ್ಥ ಸಿಗುವಂಥದ್ದು. ಮತ್ತೆ ನೆನ್ಪಿಟ್ಕೊಳ್ಳಿ, ನೀವು ಕೇಳಬೇಕಾದ್ರೆ ಶ್ರದ್ಧಾ ಭಕ್ತಿಯಿಂದನೇ ಒಂದೇ ಮನಸ್ಸಿಂದ ರಾಯರನ್ನ ಸ್ಮರಣೆ ಮಾಡ್ತಾನೆ ಕೇಳ್ಕೋಬೇಕು. ಮತ್ತು ಒಂದು ವಿಚಾರಕ್ಕೆ ಪದೇ ಪದೇ ಹೂ ಪ್ರಸಾದನ ಕೇಳೋಕ್ಕೆ ಹೋಗಬಾರ್ದು. ಒಂದ್ಸರಿ ಕೊಟ್ಟಮೇಲೆ ಅದೇ ಫೈನಲ್ ರಿಸಲ್ಟ್ ಅಂತ ನೀವು ಅಂದ್ಕೋಬೇಕು. ಅಷ್ಟು ಬಿಟ್ಟರೆ ಇನ್ನೊಂದ್ಸರಿ ಕೇಳಿ ನೋಡೋಣ, ಮತ್ತೊಂದು ಸರಿ ಕೇಳಿ ನೋಡೋಣ, ಇಲ್ಲ ಇನ್ನೊಂದು 2 ದಿವಸ ಬಿಟ್ಟು ಕೇಳಿ ನೋಡೋಣ ಆ ಥರ ಅಂತ ದಯವಿಟ್ಟು ಅಂದ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ರಾಯರು ಯಾವುದೇ ಸಂದೇಶ ಕೊಟ್ಟರು ಕೂಡ ನೀವು ಅದನ್ನ ತಗೋಬೇಕು, ಸ್ವೀಕಾರನ ಮಾಡಬೇಕು. ಇನ್ನು ಹೂ ಪ್ರಸಾದ ಆದಮೇಲೆ ನಾವೇನು ಮಾಡಬೇಕು ಅನ್ನೋದನ್ನ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಹೂ ಪ್ರಸಾದ ಸಿಕ್ಕಿದೆ ಅನ್ನೋದಾದರೆ ಕಣ್ಣಿಗೆ ಗುದ್ಕೊಂಡು ತಕ್ಷಣ ಅದನ್ನ ಸ್ವೀಕಾರ ಮಾಡಬೇಕು. ಬಲಗಡೆ ಯಾರು ಸಿಗಲಿ ಎಡಗಡೆ ಯಾರು ಸಿಗಲಿ, ಅದನ್ನು ಗಂಡು ಮಕ್ಕಳಾದರೆ ಕಿವಿಯಲ್ಲಿ ಇಟ್ಕೋಬೋದು, ಹೆಣ್ಮಕ್ಳು ತಲೆಗೆ ಮುಟ್ಕೋಬೋದು. ಇಲ್ಲ ನಮಗೆ ಮುಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದಾದರೆ ಒಂದು ಬಟ್ಟೆ, ಶುದ್ಧವಾಗಿರೋಂಥ ಬಟ್ಟೆಗೆ ಅದನ್ನ ಸುತ್ತಬಿಟ್ಟು ನಿಮ್ಮ ಪರ್ಸಲ್ಲೋ ನಿಮ್ಮ ಜೇಬಲ್ಲೋ ಇಟ್ಕೋಬೋದು. ನೀವು ದೇವ್ರ ಮನೇಲಿ ಯಾರು ಇಟ್ಕೋಬೋದು, ಇಲ್ಲ ರಾಯರ ಮುಂದೆ ಅದನ್ನ ಇಟ್ಬಿಟ್ಟು ಡೈಲಿ ನೀವು ಪೂಜೆನ ಮಾಡ್ಬೋದು. ಅದರಿಂದ ಮನೇಲಿ ಪಾಸಿಟಿವಿಟಿ ತುಂಬಾ ಜಾಸ್ತಿ ಆಗುತ್ತೆ. ಡೈಲಿ ಅದಕ್ಕೆ ನೀವು ಪೂಜೆನ ಮಾಡ್ಬೋದು. ನಿಮ್ಗೇನಾದ್ರು ಕಷ್ಟ ಬಂತು ಅಥವಾ ಅನಾರೋಗ್ಯ, ಇಲ್ಲ ನೀವು ಯಾವ್ದಾದ್ರು ಒಂದು ಶುಭ ಕಾರ್ಯಕ್ಕೆ ಕೈ ಹಾಕ್ತಾ ಇದ್ದೀರಾ ಅನ್ನೋ ಟೈಮಲ್ಲಿ ಹೂವನ್ನ ಸ್ಪರ್ಶನ ಮಾಡಿಬಿಟ್ಟು ರಾಯರು ಸ್ಮರಣೆನ ಮಾಡಿಕೊಂಡು ಮುಂದಕ್ಕೆ ನೀವು ಕಾಲನ್ನ ಇಟ್ಟರೆ ಮುಂದಕ್ಕೆ ನೀವು ದಾರಿನ ರಾಯರೇ ತೋರಿಸ್ತಾ ಹೋಗ್ತಾ ಇರ್ತಾರೆ. ನಿಮಗೆ ನೀವು ದೇವ್ರ ಮನೇಲಿ ಇಟ್ಕೊಂಡು ಪೂಜೆನ ಮಾಡ್ತಾ ಇರ್ತೀರಾ, ಅದು ಬಾಡೋಗ್ಬಿಟ್ಟಿರುತ್ತೆ. ಒಣಗೋದ ಟೈಮಲ್ಲೂ ಕೂಡ ನೀವು ಅದನ್ನ ವಿಸರ್ಜನೆ ಮಾಡ್ಬೋದು. ಇಲ್ಲ ನೀವು ಇಟ್ಕೋತೀವಿ ಅಂದರೆ ಒಂದು ಶುದ್ಧವಾಗಿರೋಂಥ ಬಟ್ಟೆ ಅದನ್ನ ಹಾಕ್ಬಿಟ್ಟು ನೀವು ಹಣ ಇಡ್ತೀರಲ್ಲ, ಬೀರು ಒಳಗಡೆ ಯಾರು ಇಟ್ಕೋಬೋದು. ನೀವು ಯಾವ್ದಾದ್ರು ಹಣ ಇಡೋವಂಥ ಬಾಕ್ಸಲ್ಲಿ ಪವಿತ್ರವಾಗಿರೋವಂಥ ಸ್ಥಳದಲ್ಲಿ ನಾವು ಇದನ್ನ ಇಟ್ಬಿಟ್ಟು ದಿನನಿತ್ಯ ಅದಕ್ಕೆ ನಮಸ್ಕಾರನ ಮಾಡ್ಕೋಬೋದು. ಇದರಿಂದ ನಿಮಗೆ ಆರ್ಥಿಕ ಪರಿಸ್ಥಿತಿ ತುಂಬಾ ಸುಧಾರಿಸುತ್ತೆ, ಸಮೃದ್ಧಿನ ತಂದ್ಕೊಡೋ ಅಂಥದ್ದು. ಇಲ್ಲ ನೀವು ವಿಸರ್ಜನೆನ ಮಾಡ್ತೀವಿ ಅನ್ನೋರಾದರೆ ಯಾವುದೇ ಕಾರಣಕ್ಕೂ ಯಾರೂ ಓಡಾಡೋಂಥ ಜಾಗದಲ್ಲಿ ಹಾಕೋದಕ್ಕೆ ಹೋಗ್ಬಿಡಿ. ನಿಮ್ಮ ಮನೆ ಹತ್ರ ಗಿಡ ಇದ್ದರೆ ಗಿಡದೊಳಗಡೆ ಊದ್ಬಿಡಿ, ಮಣ್ಣೊಳಗಡೆ. ಇಲ್ಲ ಅಂದರೆ ಯಾರೂ ಓಡಾಡದೇ ಇರೋವಂಥ ಗಿಡಕ್ಕೆ ಹಾಕ್ಬಿಡಿ, ಇಲ್ಲಾಂದರೆ ಹರಿಯೋ ನೀರಿಗೆ ಬಿಟ್ಬಿಡಿ. ಅದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಿಮಗೆ ಹೂ ಪ್ರಸಾದ ಜೊತೆಗೆ ಅಕ್ಷತೆನೂ ಸಿಕ್ಕಿದೆ ಅನ್ನೋರಾದರೆ ಅದನ್ನ ನಿಮ್ಮ ಅಕ್ಕಿ ಡಬ್ಬಕ್ಕೆ ಹಾಕೋಬೋದು. ಇಲ್ಲಾಂದರೆ ನೀವು ಡೈಲಿ ಅದನ್ನ ತಲೆಗೆ ಹಾಕ್ಕೊಂಡು ಈಚೆ ಹೊರಡ್ಬೇಕಾದ್ರೆ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನೀವು ಹೋಗ್ಬೋದು, ಏನೂ ತೊಂದರೆ ಆಗೋದಿಲ್ಲ. ನಿಮಗೆ ಮನೇಲಿ ಹೂ ಪ್ರಸಾದ ಎಲ್ಲ ಸಿಕ್ಕಿದಾದ್ಮೇಲೆ ರಾಯರಿಗೆ ಅಕ್ಷತೆನ ಹಿಡ್ದು ನಮಸ್ಕಾರನ ಮಾಡಿ ಪ್ರದಕ್ಷಿಣೆನ ಹಾಕಿ ರಾಯರ ಮೇಲೆ ಅಕ್ಷತೆನ ಹಾಕ್ಬಿಟ್ಟು ನೀವು ಆನಂತರ ರಾಯರಿಗೆ ನಮಸ್ಕಾರನ ಮಾಡಿ ಮಂಡಿ ಊರಿ ಇಲ್ಲ ಸಾಷ್ಟಾಂಗ ನಮಸ್ಕಾರನ ಮಾಡಿ ರಾಯರಿಗೆ ಒಂದು ಧನ್ಯವಾದನ ಅರ್ಪಣೆನ ಮಾಡಿ ಆನಂತರ ನೀವು ಇದಿಷ್ಟು ಕೆಲಸನ ಮಾಡಬೇಕಾಗಿರುವಂಥದ್ದು. ಹೂ ಪ್ರಸಾದ ಆದಮೇಲೆ ಇದಿಷ್ಟು ಕ್ರಮನ ಅನುಸರಿಸಿ ನೀವು ಒಂದು ಸಾರಿ ಹೂ ಪ್ರಸಾದನ ಕೇಳಿ ನೋಡಿ, ನಿಮಗೆ ಆಗುತ್ತಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗೇ ಆಗುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.